ಅಹಮಸ್ಮಿ ಸಪತ್ನಹೇಂದ್ರ ಇವಾರಿಷ್ಟೋ ಅಕ್ಷತಃ ಅಧಃ ಸಪತ್ನಾಮೇ ಪದೋರಿಮೇ ಸರ್ವೇ ಅಭಿಷ್ಠಿತಾಃ. ಸಪತ್ನಗ್ನಿ ಸೂಕ್ತದ 2ನೇ ಮಂತ್ರ ಇದು. ನಮಗೆ ಯಾರು ನಮ್ಮ ಬಂಧುಗಳು ಕೇಳಿ ಬಗೆದಿದ್ದಾರೋ ಅವರನ್ನು ನಾನು ಸದೆ ಬಡಿದಿದ್ದೇನೆ. ಈ ಹಿಂದೆ ದೇವೇಂದ್ರ ರಾಕ್ಷಸರನ್ನ ನಿಯಂತ್ರಿಸಿದಂತೆ ಇಂದ್ರನ ಅಂಶನಾದಂಥ ಅರ್ಜುನ ಹೇಗೆ ಮಾಡಿದ್ನೋ ಅದರಂತೆ. ಮತ್ತೆ ಸರ್ವಶಕ್ತನಾದಂಥ ಭಗವಂತನು ಕೂಡ ಯಾವಾಗಲೂ ಶತ್ರುಗಳನ್ನು ಸದೆ ಬಡಿತಾನೇ ಇದ್ದಾನೆ. ಅದರಂತೆ ನಾನು ಕೂಡ ಮಾಡಿದ್ದೇನೆ. ಈ ಶತ್ರು ಸಂಹಾರ ಕಾರ್ಯದಲ್ಲಿ ನನಗೆ ಯಾವುದೇ ರೀತಿಯಾದ ದೈಹಿಕವಾದ ಮಾನಸಿಕವಾದ ಹಿಂಸೆ ಆಗಿಲ್ಲ, ಮತ್ತೆ ಗಾಯವು ಕೂಡ ನನಗಾಗಿಲ್ಲ. ಯಾರು ಈ ನಮ್ಮ ಶತ್ರುಗಳು ನಮಗೆ ವಂಚಿಸಿದ್ರು ಅಂಥವ್ರನ್ನ ನಾನಿವತ್ತು ಮೆಟ್ಟಿ ಅವ್ರನ್ನ ಸೋಲಿಸಿ ಅವ್ರ ತಲೆಯ ಮೇಲೆ ನಾನು ಕಾಲಿಟ್ಟಿದ್ದೇನೆ. ನನ್ನ ಕಾಲಡಿಯಲ್ಲಿ ಬಿದ್ದು ಅವರು ಒದ್ದಾಡ್ತಾ ಇದ್ದಾರೆ. ಇದು ದುಷ್ಟ ಶಕ್ತಿಗಳ ಮೇಲೆ ನನ್ನ ವಿಜಯ. ಇದು ಅದರ ತಾತ್ಪರ್ಯ. ಅಹಂ ನಾನು ಅಂತ ಶಬ್ದಾರ್ಥ ಹೇಗೆ ನೋಡೋಣ. ಅಹಂ ನಾನು ಸಪತ್ನಃ. ಸಪತ್ನರು ಅಂದರೆ ಕೇಡಿ ಎಣಿಸುವಂಥ ವ್ಯಕ್ತಿಗಳು, ಬಂಧುಗಳು ಮೊದಲಾದವರು. ಅವರನ್ನ ಕೊಲ್ಲುವಂಥವನು ಆಗಿದ್ದೇನೆ. ಹೇಗಾಗಿದ್ದೇನೆ ಅಂದರೆ ಇಂದ್ರ ಇವ ದೇವೇಂದ್ರನಂತೆ ಮತ್ತೆ ಇಂದ್ರಾಂಶನಾದ ಅರ್ಜುನನಂತೆ. ಇಂದ್ರ ಹಿಂದೆ ಶತ್ರುಗಳನ್ನು ಸದೆ ಪಡೆದದ್ದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಮತ್ತೆ ಇಂದ್ರ ಅಂದರೆ ಪರಮೇಶ್ವರನಾದ ಭಗವಂತನಂತೆ. ಇಂದ್ರನ ಶಬ್ದಕ್ಕೆ ಪರಮೇಶ್ವರನಾದ ಭಗವಂತ, ದೇವೇಂದ್ರ ಮತ್ತೆ ದೇವೇಂದ್ರನ ಅವತಾರಭೂತನಾದ ಅರ್ಜುನ, ಇಷ್ಟು 3 ಅರ್ಥಗಳು ಸಹಜವಾಗಿಯೇ ಸಿಗ್ತವೆ. ಅರಿಷ್ಟ, ಈ ಕಾರ್ಯ ನಾನು ಮಾಡಿದಾಗ ನನಗೆ ಯಾವುದೇ ರೀತಿಯಾದ ತೊಂದರೆಯೂ ಆಗಲಿಲ್ಲ. ಅಕ್ಷತಃ, ಯಾವುದೇ ರೀತಿಯಾದ ಗಾಯವೂ ನನಗಾಗಲಿಲ್ಲ. ಸಪತ್ನಾಹ, ಕೇಳಬೇಕಾದಂಥ ಈ ದುರ್ಯೋಧನಾದಿಗಳು ಮೇ ನನ್ನ ಪದೋಹೋ ಅಧಃ, ಪಾದಗಳ ಕೆಳಗೆ ಅಭಿಸ್ಥಿತಾ, ಸತ್ತು ಬಿದ್ದಿದ್ದಾರೆ. ಇಮೇ ಸರ್ವೇ ಸಪತ್ನಾಹ. ಇಮೇ ಈ ಸರ್ವೇ ಎಲ್ಲ ಸಪತ್ನಾಹ, ನಮ್ಮ ಬಂಧುಗಳು. ಮೇ ಪದೋಹೋ ಅಧಃ, ನನ್ನ ಕಾಲ್ಗಳ ಕೆಳಗೆ. ಅಭಿಸ್ಥಿತಾ, ನಿಯಂತ್ರಿತರಾಗಿ ಸತ್ತು ಹೋಗಿ ನಷ್ಟವಾದ ಪರಾಕ್ರಮವುಳ್ಳವರಾಗಿ ಸಿಕ್ಕಿಬಿದ್ದಿದ್ದಾರೆ. ಅಲ್ಲಿಗೆ ಆ ಮಂತ್ರದ ವ್ಯಾಖ್ಯಾನ ಸಮಾಪ್ತವಾಗಿದೆ.